ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟಾರಸ್ ಯೂಟ್ಯೂಬ್ ಚಾನಲ್. ಇದು ನನ್ನ ಚಾನಲ್ನ ಮೊದಲನೇ ವಿಡಿಯೋ ಆಗಿದ್ದು, ನಾನು ಈ ವಿಡಿಯೋದಲ್ಲಿ MGP ಅಂದರೆ ಮಾರುತಿ ಸುಜುಕಿ ಜೆನ್ಯೂನ್ ಪಾರ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಜೆನ್ಯೂನ್ ಪಾರ್ಟ್ ಅಂದರೆ ಹೇಗಿರುತ್ತೆ, ಅದ್ರ ಬಾಕ್ಸ್ ಯಾವ ರೀತಿ ಇರುತ್ತೆ, ಇದೇ ಜೆನ್ಯೂನ್ ಪಾರ್ಟ್ ಅಂತ ನಾವು ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ತೀನಿ ಇವತ್ತು. ನಾನಿವತ್ತು ತೋರಿಸ್ತಿರುವಂಥ MGP ಪಾರ್ಟ್ AC ಬ್ಲೋವರ್ ಮೋಟ್ರು. ಅದನ್ನು AC ಮೋಟ್ರು ಅಂತಲೂ ಕರೀತಾರೆ. ಪ್ರತಿ MGP ಪಾರ್ಟ್ಗಳಲ್ಲಿ ಆ ಬಾಕ್ಸ್ನ ಎರಡೂ ಕಡೆಯಲ್ಲೂ ಸಹ ಮಾರುತಿ ಸುಜುಕಿ ಅಂತ ನೇಮ್ ಇರುತ್ತೆ ಮತ್ತು ಸೆಂಟ್ರ್ನಲ್ಲಿ MRP ಸ್ಟಿಕ್ಕರ್ ಇರುತ್ತೆ. ಆ ಸ್ಟಿಕ್ಕರ್ ನಿಮಗೆ MRP, QR ಕೋಡ್ ಮತ್ತು ಪಾರ್ಟ್ ನಂಬರ್ನ ತಿಳಿಸುತ್ತೆ. MGP ಪಾರ್ಟ್ ಕೂಡ ಬೇರೆ ಬೇರೆ ಪಾರ್ಟ್ ನಂಬರನ್ನು ಹೊಂದಿರುತ್ತೆ. ನೀವು ಹಾಗೆ ಕೆಳಗಡೆ ಗಮನಿಸ್ಬೋದು, ಕೆಳಗಡೆ ಒಂದು ಅಡ್ರೆಸ್ ಇದೆ. ಆ ಅಡ್ರೆಸ್ಸು ಪಾರ್ಟ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಇದು MGP ಪಾರ್ಟ್ನ ಔಟರ್ ಲುಕ್ ಆಗಿದೆ. ಬಾಕ್ಸ್ನ ಅನ್ಬಾಕ್ಸ್ ಮಾಡಿದರೆ ನಾವು ಒಳಗಡೆ ಪ್ಯಾಕಿಂಗ್ ಹೇಗಿದೆ ಅನ್ನೋದನ್ನು ನೋಡ್ಬೋದು ನಾವು. ಡೋರ್ ಮೋಟರ್ K ಸೀರೀಸ್ನ ಪೆಟ್ರೋಲ್ ಗಾಡಿಗಳಾಗಿದ್ದು, ಅಂದರೆ ಶಿಫ್ಟ್ 2012, 13, 14 ಹಾಗೆ A ಸ್ಟಾರ್ ಹಾಗೆ ಬ್ಲೂ ಐ ವ್ಯಾಗನರ್ದಾಗಿತ್ತು. ಡೋರ್ ಮೋಟ್ರುಗಳು ಹೇಗೆ ಹಾಳಾಗ್ತದೆ ಅಂತ ನೋಡೋದಾದರೆ, ಬ್ಲೋರ್ ಫ್ಯಾನ್ ಮೇಲೆ ಹೆಚ್ಚು ಧೂಳು ಸೇರೋದ್ರಿಂದ ಎಕ್ಸ್ಟ್ರಾ ಲೋಡು ಬ್ಲೋರ್ ಮೋಟ್ರ್ ಮೇಲೆ ಬೀಳುತ್ತೆ, ಹಾಗಾಗಿ ಹಾಳಾಗುತ್ತೆ. ಮತ್ತು ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗುವಾಗ ಮೋಟ್ರು ಡ್ಯಾಮೇಜ್ ಆಗೋ ಸಂಭವತೆ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು AC ಲಾಂಗ್ ಟೈಮ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಹಾಳಾಗುತ್ತೆ. ಮತ್ತು ಕೂಲಿಂಗ್ ಸರಿಯಾಗಿ ಆಗದೇ ಇದ್ದಾಗ ಮೋಟ್ರು ಹೀಟ್ ಆಗಿ ಹಾಳಾಗುತ್ತೆ. ಹಾಗೆ ಬೇರಿಂಗು ಡ್ರೈ ಆಗಿ ಜಾಮ್ ಆಗ್ಬೋದು. ಅದಾದಾಗ ಫ್ಯಾನು ಫ್ರೀ ಆಗಿ ರೊಟೇಟ್ ಆಗೋದಿಲ್ಲ, ಆವಾಗ ಫ್ಯಾನ್ದು ನಾಯ್ಸ್ ಸ್ಟಾರ್ಟ್ ಆಗುತ್ತೆ. ಈ ಕಾರಣಗಳಿಂದ ಬ್ಲೋರ್ ಮೋಟ್ರ್ ಫ್ಯಾನು ಬೇಗ ಹಾಳಾಗುತ್ತೆ. ಇದು ಹಾಳಾಗದಿರೋ ಥರ ನೋಡ್ಕೋಬೇಕು ಅಂತಂದರೆ ಸೊಲ್ಯೂಷನ್ಗಳು ಇಷ್ಟೇ. AC ಫಿಲ್ಟರ್ನ ಕ್ಲೀನ್ ಮಾಡೋದು, ಈಗ 15 or 30 ಡೇಸ್ಗೊಂದ್ಸಾದರೂ ಇಯರ್ಲಿ ಸರ್ವಿಸ್ ಮಾಡಿಸ್ತಾ ಇರೋದು, ವೋಲ್ಟೇಜು ಸ್ಟೆಬಿಲೈಸರ್ ಬಾರ್ ಯೂಸ್ ಮಾಡೋದು, ಅನ್ಯೂಶುವಲ್ ಸೌಂಡ್ ಬಂದರೆ ಇಗ್ನೋರ್ ಮಾಡ್ದೇ ಅವಾಗ ಏನಾಗಿದೆ ಅಂತ ನೋಡಿಸ್ಬೇಕು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.